ಪ್ರಕರಣ ಏನು, ಏನಾಗಿತ್ತು, ನೀವು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಏನು ನಿಮ್ಮ ಹೆಸರು, ನಿಮ್ಮ ಹಿನ್ನೆಲೆ ಏನು, ಅದನ್ನೆಲ್ಲ ಹೇಳಿ ನೀಟಾಗಿ. ನನ್ನ ಹೆಸರು ಮೇಘನಾ. ನಾನು 10 ತಿಂಗಳಿಂದ ಜೀನಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. 6 ತಿಂಗಳಿಂದ ಅವರು ವರ್ತನೆ ಸರಿ ಇರಲಿಲ್ಲ. ಮತ್ತು ಅವ್ರು ಸರಿ ಇಲ್ಲ, ಅವರು ಅವರು ಕೈ ಹಿಡ್ಕೊಂಡು ಎಳೆಯೋದು, ಕೈ ಸನ್ನೆ ಮಾಡೋದು, ಬಾಯಿ ಸನ್ನೆ ಮಾಡೋದು, ಆ ಥರ ಎಲ್ಲ ಮಾಡೋರು. ಮತ್ತು 15 ದಿನ ತುಂಬ ಜನಕ್ಕೆ ಮಾಡಿದ್ದಾರೆ ಸರ್, ಆದರೆ ಯಾರೂ ಮುಂದೆ ಬಂದಿಲ್ಲ. ಆ ಥರ ಮುಂದೆ ಬಂದಿಲ್ಲ, ನಾವು ಒಬ್ಬರು ಮುಂದೆ ಬಂದಿದ್ದೀವಿ. ಎಷ್ಟು ಜನ ಮಹಿಳೆಯರು ಕೆಲಸ ಮಾಡ್ತಾರೆ ಅಲ್ಲಿ 400ರಿಂದ 500 ಜನ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾರೆ? ಎಲ್ಲ ಕೆಲಸನೂ ಮಾಡ್ತಾರೆ ಸರ್. ಯಾವ ಥರ ಏನೇನು ಕೆಲಸ? ಕಾಳು ಉರಿಯೋದು, ಸರಿ ಇಟ್ಟು ತೆಗೆಯೋದು, ಮತ್ತು ಕಾಳು ಆರಿಸೋದು, ಎಲ್ಲ ಕೆಲಸನೂ ಮಾಡ್ತಾರೆ ಸರ್. ಮತ್ತು ಅವರು 6 ತಿಂಗಳಿಂದ ಇತ್ತೀಚೆಗೆ ಅಂದರೆ ಜಾಸ್ತಿ ಆ ಥರ ಇದನ್ನು ಮಾಡೋದಾಯಿತು. ಮತ್ತು ನಾನು ಅವ್ರ ಸುದ್ದಿಗೆ ಹೋಗೋದು ಬೇಡ, ಅವ್ರದ್ದು ಇದನ್ನು ಅವ್ರದ್ದು ಏನು ರಿಯಾಕ್ಷನ್ ಕೊಡೋದು ಬೇಡ ಅಂತೇಳಿ ನಾನು ಸುಮ್ಮನಾಗಿದ್ದೆ. 15 ದಿನದಿಂದ ಈಚೆಗೆ ಅವರು ಕೈ ಹಿಡ್ಕೊಂಡು ಎಳೆಯೋದು, ಮತ್ತು ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಅಲ್ಲಿ ಕೆಲಸ ಐತೆ, ಇಲ್ಲಿ ಕೆಲಸ ಐತೆ ಅಂತ ಹೇಳಿ ಕರ್ಕೊಂಡೋಗೋದು, ಆ ಥರ ಎಲ್ಲ ಮಾಡೋರು. ಫ್ಯಾಕ್ಟ್ರಿನಲ್ಲಿ ಒಬ್ಬೊಬ್ಬಳನ್ನೇ ಕರೆಯೋದು, ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ ಅಂತ ಹೇಳಿ ಕೆಲಸ ಇದೆ ಅಂತ ಕರೆದ್ಬಿಟ್ಟು ಕೈ ಹಿಡ್ಕೊಂಡು ಎಳೆಯೋದು, ನನ್ನ ಖಾಸಗಿ ಅಂಗಗಳನ್ನು ಮುಟ್ಟೋದು, ಆ ಥರ ಎಲ್ಲ ಮಾಡೋರು. ನನಗೆ ಮದುವೆ ಆಗೈತೆ, ನಾನು ಲವ್ ಮಾಡಿ ಮದುವೆ ಆಗಿರೋದು, ನಾನು ಆ ಥರದೋಳೆಲ್ಲ, ನನಗೂ ನನ್ನದೇ ಆದ ಸಂಸಾರ ಐತೆ ಅಂತೆಲ್ಲ ಹೇಳಿದ್ರು ಅವರು ಆ ಥರ ಅಸಹ್ಯವಾಗಿ ನೋಡ್ಕೊಳ್ಳೋರು ಸರ್. ನಾನು ಅದನ್ನು ಅವ್ರ ಹತ್ರ ಹೇಳ್ತಾಯಿದ್ದೆ, ಸರ್ ನಾನು ಆ ಥರದೋಳಲ್ಲ, ಬೇರೆ ಯಾರನ್ನಾರು ನೋಡ್ಕೊಳ್ಳಿ, ನನಗೆ ಆ ಥರದೋಳಲ್ಲ ಅಂತ ಹೇಳಿದ್ರು ಅವರು ಇದನ್ನು ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಗಂಡನ ಸಾಯಿಸ್ತೀನಿ, ನಿಮ್ಮ ಕುಟುಂಬನ ಇದನ್ನು ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ನನ್ನ ಕುಟುಂಬನೆಲ್ಲ ಸಾಯಿಸ್ತೀನಿ ಆ ಥರ ಎಲ್ಲ ಹೇಳಿದ್ರು. ನಾನು ಆ ಥರ ಯಾರಿಗೂ ಹೇಳಿಲ್ಲ. ಅಲ್ಲಿ ಏನು ನಡೀತು ಅಂತ ಅಲ್ಲಿ ಯಾರಿಗೂ ಹೇಳಿಲ್ಲ. ಅದೇ ಮನೆಗೆ ಬಂದು ನನ್ನ ಗಂಡನ ಹತ್ರ ಹೇಳಿದ್ಮೇಲೆ ಏನು ಹೋಗ್ಬೇಡ, ಬಾ ನಾವೇ ಕೇಳೋಣ ಅಂತೇಳಿ ನ್ಯಾಯ ಕೇಳೋಕ್ಕೆ ಅಂತ ಹೋಗಿದ್ವಿ. ಹೋದ್ರೆ ಅಲ್ಲಿ ಅವ್ರದ್ದೇ ಕೆಲಸ ಮಾಡೋ ಸಿಬ್ಬಂದಿಗಳನ್ನ ನಮ್ಮ ಮೇಲೆ ಬಿಟ್ಬಿಟ್ಟು ಅವರು ಗಲಾಟೆ ಮಾಡಿ ಅವರು ನಮ್ಮ ಕಂಪ್ನಿ ಹತ್ರ ಬಂದ್ಬಿಟ್ಟು ನಮ್ಮ ಕಂಪ್ನಿ ಹೆಸರು ಹಾಳು ಮಾಡ್ತಿದ್ದಾರೆ, ಎಲ್ಲ ಕಿರುಕುಳ ಕೊಡ್ತಿದ್ದಾರೆ, ಮತ್ತು ಎಲ್ಲ ಕಂಪ್ನಿ ಹತ್ರ ಕೆಟ್ಟ ಮಾತೆಲ್ಲ ಆಡ್ತಿದ್ದಾರೆ ಅಂತೇಳಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅನ್ಯಾಯ ಆಗಿರೋರು ನಾವು ಇರ್ಬೇಕಾದ್ರೆ ಅವರು ಸಾಧಾರಣವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅನ್ಯಾಯ ಆಗಿದೆ ತಾನೇ, ಅನ್ಯಾಯ ಆಗಿರೋರು ಹೋಗೋ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ವಿ ಸರ್. 15 ದಿನ ಆಗಿದೆ, ಇನ್ನೂ ಅರೆಸ್ಟ್ ಮಾಡಿಲ್ಲ ಸರ್. ಆರೋಪಿನ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಹೊರಗಡೆ. ಅವ್ರು ಹೇಳ್ತಾರೆ ಈಗ ಇದು ಸುಳ್ಳು ಕಂಪ್ಲೇಂಟು, ನಾವು ಆ ರೀತಿ ಮಾಡಿಲ್ಲ ಸರ್. ಸುಳ್ಳಾಗಿದ್ರೆ ಬಂದು ಧೈರ್ಯವಾಗಿ ಫೇಸ್ ಮಾಡಬೇಕಿತ್ತು. ಯಾಕೆ ಮತ್ತೆ ಬಚ್ಚಿಕೊಳ್ಳೋದು, ಅಲ್ಲಿ ಇಲ್ಲಿ ಓಡಾಡೋದು? ಇದು ನೇರವಾಗಿ ಬಂದು ಹೇಳ್ಬೇಕಿತ್ತು, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ. ಮತ್ತೆ ಕಾಲ್ ಮಾಡಿ ಯಾಕೆ ಇದನ್ನು ಮಾಡಬೇಕಿತ್ತು? ಕಾಲ್ ಮಾಡಿ ಈಗ ಜಡ್ಜ್ ಮುಂದೆ ಹೋಗ್ಬೇಕಾಗುತ್ತೆ ಸರ್. 29ನೇ ತಾರೀಕು ಜಡ್ಜ್ ಮುಂದೆ ಹೋಗ್ಬೇಕಾಗುತ್ತೆ. ಆವಾಗ ನಾವೆಲ್ಲ ರೆಡಿ ಆಗಿರ್ತೀವಿ. ರೆಡಿ ಆದಾಗ ದಿಲೀಪ್ ಅವರು ಕಾಲ್ ಮಾಡ್ತಾರೆ, ಅಂದರೆ ಕಾನ್ಫರೆನ್ಸ್ ಕಾಲ್ ಮೇಲೆ ಅವರು ನಮ್ಮ ಸಂಬಂಧಿಕರಿಗೆ ಯಾರೋ ಕಾಲ್ ಮಾಡ್ತಾರೆ ಸರ್. ಕಾಲ್ ಮಾಡಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ತಾರೆ. ನಮ್ಮ ಮನೆಯವರು ಪಿಕ್ ಮಾಡಿ ಮಾತಾಡ್ತಾರೆ. ನಮ್ಮ ಯಜಮಾನ್ರು ಪಿಕ್ ಮಾಡಿ ಮಾತಾಡಬೇಕಾದ್ರೆ ಈ ಥರ ಏನೂ ಆಗಿಲ್ಲ, ಲೈಂಗಿಕ ದೌರ್ಜನ್ಯ ಆಗಿಲ್ಲ, ಜಾತಿ ನಿಂದನೆ ಮಾಡಿಲ್ಲ ಅಂತ ಹೇಳ್ಸು, ನಿನ್ನ ಹೆಂಡತಿ ಕೈಲಿ ಹೇಳ್ಸು, ಜಡ್ಜ್ ಮುಂದೆ ಹೇಳ್ಸ್ಬೇಕಂತೆ. ಆ ಥರ ಎಲ್ಲ ಹೇಳ್ಸು ಅಂತೇಳಿ ನಮ್ಮ ಮನೆಯವ್ರಿಗೆ ಧಮಕಿ ಹಾಕಿ ಆವಾಜ್ ಹಾಕಿದ್ದಾರೆ. ಆವಾಜ್ ಹಾಕಿದ್ಮೇಲೂ ನಾವು ಅದನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಸರ್. ಲೆಕ್ಕಕ್ಕೆ ಇಟ್ಕೊಂಡಲೇ ನಾವು ಹೋಗಿ ನಮಗೇನು ಅನ್ಯಾಯ ಆಗಿದೆಯೋ ಅದನ್ನು ಜಡ್ಜ್ ಮುಂದೆ ಹೇಳಿದ್ವಿ. ನಮಗೇನು ಅನ್ಯಾಯ ಆಗಿದೆಯೋ ಅದನ್ನು ಜಡ್ಜ್ ಮುಂದೆ ಹೇಳಿ ಬಂದ್ವಿ ಸರ್. ಬಂದು ಮತ್ತೆ ಅವ್ರದ್ದು ಬಿಹೇವಿಯರ್ ತುಂಬ ಇದಾಯಿತು ಸರ್. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಸರ್. ಮತ್ತು ನಮಗೆ ಯಾರಾದರೂ ಸಪೋರ್ಟ್ ಮಾಡ್ತಿದ್ದಾರೆ, ಈಗೆಲ್ಲನೂ ಮಾಧ್ಯಮದ್ರ ಮೇಲೆ ಹಾಕು ಅಂತಿದ್ದಾರೆ ಸರ್. ಮಾಧ್ಯಮದ್ರ ಮೇಲೆ ಯಾಕೆ ಹಾಕಬೇಕು? ನಮಗೆ ಅನ್ಯಾಯ ಆಗಿರೋದು ನಾವು ತಾನೇ ನೋವು ತಿಂದಿರೋದು, ನಾವು ತಾನೇ ನ್ಯಾಯ ಕೇಳೋಕೆ ಬಂದಿರೋದು. ಮಾಧ್ಯಮದವ್ರದ್ದು ಯಾಕೆ ಹೇಳಬೇಕು? ನಾವು ಮಾಧ್ಯಮದವ್ರ ಮಾತು ಕೇಳಿಲ್ಲ, ನಮ್ಮ ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ. ನನಗಾಗಿರೋ ಅನ್ಯಾಯ ನಾನು ಕೇಳ್ತಾ ಇದ್ದೀನಿ. ನಾನು ಹಿಂದೆ ಯಾರೋ ಇದ್ದಾರೆ, ನನಗೆ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ, ನನಗೆ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಹಿಂದೆ, ಆ ಥರ ಎಲ್ಲ ಮಾತಾಡ್ತಿದ್ದಾರೆ ಸರ್. ನನಗೆ ರಾಜಕೀಯರು ಇಲ್ಲ, ಯಾರೂ ಇಲ್ಲ. ಆದರೂ ಅದೇ ಕಂಪ್ನಿಲಿ ನಮ್ಮೂರವರೇ ಎಲ್ಲ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಸರ್. ಈ ಕೆಟ್ಟದಾಗಿ ಮಾತಾಡ್ಕೊತಿದ್ದಾರಲ್ಲ, ಅದಕ್ಕೆಲ್ಲ ಸಾಕ್ಷಿ ಬೇಕು. ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಇಲ್ಲ ಸರ್, ನಾವು ಯಾವ ಟ್ರಾಪು ಮಾಡ್ತಿಲ್ಲ ಸರ್. ನಾನು ಆ ಥರ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಮಾಡ್ಬೋದೇ ಆಯಿತು. ಈಗ ಅವರೇ ಬೇಕಾಗಿರ್ಲಿವಲ್ಲ, ಈಗ ನನಗೆ ಎಷ್ಟೋ ಮಾಡ್ಬೋದಾಯಿತು.
ಅವನು ಹೇಳ್ತಾನೆ ಏನಾದರೂ ನ್ಯಾಯ ಕೇಳೋಕೆ ಹೋದರೆ ಹನಿ ಟ್ರಾಪು ದಂಡೆಕೋರು ಅದು ಇದು ಅಂತಾನೆ. ಅವೆಲ್ಲ ಯಾಕೆ ಹೇಳಬೇಕು? ನಾವು ನ್ಯಾಯ ಕೇಳೋಕೆ ಹೋಗಿರೋದು. ಆ ಥರ ಹನಿ ಟ್ರಾಪು ದಂಡೆಕೋರು ಅಂತ ಎಲ್ಲ ಏನು ಹಣೆ ಪಟ್ಟಿ ಕಚ್ಚುತ್ತಾ ಇದ್ದಾರೆ. ಅಲ್ಲ, ಈ ಥರ ನಿಮ್ಗೆ ಈ ಥರ ಘಟನೆ ಆದಮೇಲೆ ಅಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು ಯಾರಾದರೂ ಈ ಥರ ನನಗೂ ಹಂಗಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಸರ್. ಅದು ಆಡಿಯೋ ಇದೆ ನಮ್ಮ ಮನೆಯವ್ರ ಹತ್ರ, ಅದು ನಾವು ಬೇಕಾದ್ರೆ ನಿಮಗೆ ಕೊಡ್ತೀವಿ ಹೇಳ್ಕೊಂಡ್ರು ನಿಮ್ಮ ಜೊತೆ? ಸರ್, ಒಂದಿಬ್ಬರು ಹೇಳ್ಕೊಂಡಿದ್ದಾರೆ. ಅವ್ರಿಗೂ ಇದೇ ರೀತಿ ಆಗಿದೆ? ಹಾಂ, ನನಗೂ ಇದೇ ರೀತಿ ಆಗೈತೆ ಕಣೆ, ನಾನು ಅಂದರೆ ಮುಂದೆ ಬಂದು ಹೇಳಿಲ್ಲ, ನೀನು ಬಂದು ಹೇಳಿದ್ಯಾ ಅಂತ ಹೇಳ್ತಾರೆ. ಅದು ಆಡಿಯೋ ಇದೆ, ಬೇಕಾದ್ರೆ ನಿಮಗೆ ಕಳಿಸ್ತೀವಿ ನೋಡಿ. ಆತ ಹೇಳ್ತಾನೆ ನನಗೆ ದುಡ್ಡು ಕೊಟ್ಟರೆ ಇನ್ನೂ ಸುಂದರವಾಗಿರುತ್ತೆ ಸರ್. ಅದರಲ್ಲೇ ಗೊತ್ತಾಗುತ್ತೆ ಸರ್, ಅದು ಒಂಥರ ಬಿಗ್ನೆಸ್ ಮಾಡ್ಕೊಂಡಿದ್ದಾನೆ. ಹೆಣ್ಮಕ್ಳನ್ನ ಒಳ್ಳೆ ಬಿಗ್ನೆಸ್ ಥರ 10 ಲಕ್ಷ ಕೊಟ್ಟರೆ ಬರ್ತಾರೆ, 20 ಲಕ್ಷ ಕೊಟ್ಟರೆ ಬರ್ತಾರೆ. ಅವಳು ಹೆಣ್ತಿರು ಹೆಣ್ಣು, ಅವ್ರ ಮಗಳೂ ಹೆಣ್ಣು. ಯಾರು ಹೋಗೋಕ್ಕಾಗುತ್ತೆ ಸರ್? ಈಗ 10 ಲಕ್ಷ ಕೊಡ್ತಾರೆ ಅಂತ ಏನೋ ನಾವು ಅವತ್ತು ದುಡ್ದು ಅವತ್ತು ತಿನ್ನೋದೇ ಆಗಿರಲಿ, ನಮ್ಗೆ ಆ ಥರ ಕೆಲಸ ಬೇಡ ಸರ್. ಅಲ್ಲಿ ಅವರು ತುಂಬ ಹೈಜಿನಿಕ್ ಆಗಿ ಮಾಡ್ತೀವಿ, ತುಂಬ ಕ್ವಾಲಿಟಿ ಫುಡ್ಗಳನ್ನು ನಾವು ಕೊಡ್ತೀವಿ ಅಂತ ಅಂತಾರೆ. ಮತ್ತು ಈ ಥರದ್ದೆಲ್ಲ ಅಲ್ಲಿ ಸರ್ ಫುಡ್ ಮಾತ್ರ ಹೈಜಿನಿಕ್ಕೆ ಚೆನ್ನಾಗಿರುತ್ತೆ ಸರ್. ಅಂತಂದರೆ ಅವರು ಈ ಥರದ್ದೆಲ್ಲ ವ್ಯವಸ್ಥೆಗಳಲ್ಲಿ ಇದೆ ಅಂತಂದರೆ ಮತ್ತು ಅಲ್ಲಿ ಕ್ವಾಲಿಟಿ ಹೇಗೆ, ಅಲ್ಲಿ ಮತ್ತು ವ್ಯವಸ್ಥೆ ಹೆಂಗಿದೆ ಅಲ್ಲಿ ಸರ್? ಅದೇ ಸರ್, ಈಗ ಒಂದೊಂದು ಕಡೆ CC ಕ್ಯಾಮ್ರಾ ಇಲ್ಲ. ಮತ್ತು ಅವ್ರು ಹೇಳ್ತಾರೆ ಸರ್, 86 CC ಕ್ಯಾಮ್ರಾ ಇದೆ, ಅಷ್ಟಿದೆ ಇಷ್ಟಿದೆ ಅಂತ. 86 CC ಕ್ಯಾಮ್ರಾನ ಎಲ್ಲ ಕಡೆಗೂ ಅಳವಡಿಸ್ಬೇಕು, ಆದರೆ ಆ ಜಾಗದಲ್ಲಿ ಯಾಕೆ ಅಳವಡಿಸಿಲ್ಲ? ಇದೇ ಪ್ಲೇಸ್ಗೆ ಇದಕ್ಕೆ ಕಾರಣಕ್ಕೆ ಅಳವಡಿಸಿಲ್ಲ ಅನಿಸುತ್ತೆ. ನಮ್ಗೆ ಈಗಲೇ ಕೂಡಲೇ ಅರೆಸ್ಟ್ ಮಾಡಬೇಕು ಸರ್. ಅವರು 15 ದಿವಸ ಆಗಿದೆ ಅಲ್ವ ಸರ್? ಈಗ FIR ಆಗಿ 15 ದಿವಸ ಆಗಿದೆ. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತು ಅವ್ರನ್ನ ಹೊರಗಡೆ ಎಲ್ಲ ಬಿಟ್ಟಿದ್ದಾರೆ. ಅವ್ರನ್ನ ಹೊರಗಡೆ ಬಿಟ್ಟರೆ ನಮಗೆ ಸಾಕ್ಷಿಗಳು ಎಲ್ಲ ನಾಶ ಮಾಡ್ತಾರೆ ಸರ್. ಈಗ ಯಾರಾದರೂ ಮುಂದೆ ಬಂದು ಹೇಳಿದ್ರೆ ಅವ್ರಿಗೆ ಏನೋ ಧಮಕಿ ಹಾಕಿ ಎದುರಿಸೋದು. ಈಗ ನಮಗೆ ಎಲ್ಲ ಯಾವ ಥರ ಧಮಕಿ ಹಾಕಿ ಎದುರಿಸ್ತಾರೋ ಅದೇ ಥರ ಅವ್ರಿಗೂ ಧಮಕಿ ಹಾಕಿ ಎದುರಿಸಿ ಅವರು ಸಾಕ್ಷಿ ಎಲ್ಲ ನಾಶ ಮಾಡ್ತಾರೆ ಸರ್. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಸರ್.